ಬಂಧುಗಳೇ ನಮಸ್ಕಾರ. SVR ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನಾನು ಈ ದಿನ ಬೆಂಗಳೂರು ನಗರ ಮಾದನಾಯಕನಹಳ್ಳಿ ನಗರಸಭೆ ಲಿಮಿಟಲ್ಲಿ ಒಂದು 2 ಡಬಲ್ ಸೈಟ್ ಇರೋ ಸ್ನೇಹಿತರೆ ತೋರಿಸ್ಕೊಳೋಣ ಅಂತ ಬಂದಿದ್ದೀನಿ. ನೋಡಿ, ಇದೇ ರೋಡು. ಸೊ ಮಾದನಾಯಕನಹಳ್ಳಿಯಿಂದ ಲಕ್ಷ್ಮೀಪುರ್ಗೆ ಹೋಗ್ತಕ್ಕಂಥ ರೋಡ್ಗೆ ಜಾಯಿಂಟ್ ಆಗುತ್ತೆ ಈ ರೋಡು. ಜಸ್ಟು ಮಾದನಾಯಕನಹಳ್ಳಿ ಬಸ್ ಸ್ಟಾಪಿಂದ ಸ್ನೇಹಿತರೆ 1.5 ಕಿಲೋಮೀಟ್ರ್ ಆಗುತ್ತೆ. ಮಾದವರ ಮೆಟ್ರೋ ಸ್ಟೇಷನಿಂದ 2.5 ಕಿಲೋಮೀಟ್ರ್ ಆಗುತ್ತೆ. ಮಾದವರ ಮೆಟ್ರೋ ಸ್ಟೇಷನಿಂದ ಸೈಟ್ಗೆ 2.5 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಆ ಲಕ್ಷ್ಮೀಪುರ ಮೇನ್ ರೋಡಿಂದ ಇದೇ ರೋಡ್ ಬರ್ತಕ್ಕಂಥದ್ದು ಸ್ನೇಹಿತರೆ. ತೋರಿಸ್ತೀನಿ ನೋಡಿ, ಇದು ಮುಂದಕ್ಕೆ ಕಂಟಿನ್ಯೂಟಿ ಆಗುತ್ತೆ ಈ ರೋಡಿಂದ ಒಳಗಡೆ ಸ್ನೇಹಿತರೆ. ಮಾದನಾಯಕನಹಳ್ಳಿ ನಗರಸಭೆ ಈ ಖಾತೆ. ನಾಲ್ಕನೇ ಸೈಟ್ ಸ್ನೇಹಿತರೆ, ರೋಡಿಂದ 4ನೇ ಸೈಟು ಇದೇ ರೋಡ್. 20 ಅಡಿ ರೋಡು, 20 ಅಡಿ ರೋಡ್ಗಿದೆ ಸ್ನೇಹಿತರೆ. ನೋಡಿ, ಈ ಮನೆಗೆ ಅಟ್ಯಾಚ್ ಇದೆ ಸ್ನೇಹಿತರೆ. ಈ ಮನೆಗೆ ಅಟ್ಯಾಚ್ ಇದೆ. ಇದು ಡಬಲ್ ಸೈಟ್ ಸ್ನೇಹಿತರೆ. ಯಾವ ರೀತಿ ಅಂತಂದರೆ ರೋಡ್ ಫೇಸಿಂಗು 60 ಅಡಿ ಇದೆ ಸ್ನೇಹಿತರೆ. ನೋಡಿ, ಅವು ಹಂಗೆ ಮರದ ತನಕ ಬರುತ್ತೆ. ಹಂಗೆ ಮರದ ತನಕ 60 ಅಡಿ ರೋಡ್ ಫೇಸಿಂಗು 60 ಅಡಿ ಇದೆ. ಒಳಗಡೆಗೆ 40 ಅಡಿ ಬರುತ್ತೆ. ನೋಡಿ, ಅಲ್ಲಿ ಕೂಚು ಹಾಕಿದಾರಲ್ಲ ಉದ್ದ, ಕೂಚು ತನಕ ಬರುತ್ತೆ ಸ್ನೇಹಿತರೆ. ಕೂಚು ತನಕ ಬರುತ್ತೆ ಉದ್ದ. ರೋಡ್ ಫೇಸಿಂಗ್ 60 ಅಡಿ, ಒಳಗಡೆಗೆ 40 ಅಡಿ ಬರುತ್ತೆ. ನೋಡಿ, ಆ ಮನೆ ತನಕ ಬರುತ್ತೆ. ಈ ಮನೆಯಿಂದ ಆ ಮನೆ ತನಕ ಬರುತ್ತೆ. ಒಂದೇ ಪೇಪರು. ಸುತ್ತ ಅಕ್ಕಪಕ್ಕ ಎಲ್ಲ ಮನೆಗಳಾಗಿದ್ದಾವೆ. ಡೆವಲಪ್ಮೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಒಳ್ಳೊಳ್ಳೆ ಬಿಲ್ಡಿಂಗ್ ಆಗಿದೆ. ಬಾಡಿಗೆ ಓಡುತ್ತೆ ಸ್ನೇಹಿತರೆ. ನೋಡಿ, ಪಕ್ಕದಲ್ಲೇ DC ಕನ್ವರ್ಷನ್ ಲೇಔಟ್ ಇದೆ. ಅದರದ್ದೇ ಟ್ಯಾಂಕ್, ಅದು ಏರ್ ಟ್ಯಾಂಕು. ಎಲ್ಲ ಕಡೆ ಡೆವಲಪ್ಮೆಂಟ್ ಇದೆ. ಈಸ್ಟ್ ಫೇಸಿಂಗು ಡಬಲ್ ಸೈಟ್ 2400 ಅಡಿ ಬರುತ್ತೆ. ರೋಡ್ ಫೇಸಿಂಗು 60, ಒಳಗಡೆಗೆ 40 ಸ್ನೇಹಿತರೆ. ಈ ಥರ ಒಂದು ನಗರಸಭೆ ಲಿಮಿಟ್ಟು ಖಾತೆ ಇದೆ, ಸೇಲಿಗಿದೆ ಸ್ನೇಹಿತರೆ. ಸೊ ಇದ್ರದ್ದು ಬೆಲೆ ಬಂದು ಸ್ನೇಹಿತರೆ, ಸೈಟ್ ಓನರು ಒಂದೇ ರೇಟ್ ಹೇಳಿದ್ದಾರೆ. 5750 ರೂಪಾಯಿ ಹೇಳಿದ್ದಾರೆ ಫೈನಲ್ ರೇಟು ಅಂತ. ಯಾರಾದರೂ ಆಸಕ್ತಿ ಉಳ್ಳವರು ದಯವಿಟ್ಟು ನಮ್ಮ ನಂಬರ್ಗೆ ಸಂಪರ್ಕಿಸಿ. ಸೊ ಹೆಚ್ಚಿನ ವಿವರಣೆಯನ್ನು ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಸ್ನೇಹಿತರೆ, ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಸೊ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಮತ್ತು ಯಾರಾದರೂ ಮಾರ್ತಕ್ಕಂಥವ್ರು ಯಾರಾದರೂ ಸೈಟ ಲ್ಯಾಂಡು ಮಾರ್ತಕ್ಕಂಥವ್ರು, ಸೊ ತಗೊಳ್ತಕ್ಕಂಥವ್ರು ನಮ್ಮ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.